ಪರ್ಯಾಪ್ತ ಶಬ್ದದ ಅರ್ಥಗಳನ್ನು ನೋಡೋಣ. ಪರ್ಯಾಪ್ತಂತೂ ಯಥೇಷ್ಟೇ ಸ್ಯಾತ್ ತೃಪ್ತೌ ಶಕ್ತಿಯ ನಿವಾರಣೆ. ಯಥೇಷ್ಟ ಅಂತ ಒಂದರ್ಥ, ತೃಪ್ತಿಯಾಗಿದೆ ಅಂತ ಇನ್ನೊಂದರ್ಥ, ಶಕ್ತ ಸಮರ್ಥನಾದ ವ್ಯಕ್ತಿ ಹೀಗೆಲ್ಲ ಇನ್ನೊಂದರ್ಥ, ಮತ್ತು ನಿವಾರಣ ಇನ್ನು ಸಾಕು ಅಂತ ಹೀಗೆ ಇನ್ನೊಂದರ್ಥ. ತಪೋವನ ಮೃಗ ಪರ್ಯಾಪ್ತ ಮಾಚಾಮತಿ ಅಂತ ಉತ್ತರರಾಮಚರಿತ್ರದ ಪ್ರಯೋಗ. ತಪೋವನದಲ್ಲಿರುವ ಜಿಂಕೆ ಬೇಕಾದಷ್ಟು ಕುಡಿತಾ ಇದೆ ಅಂತ ಹೀಗೆ. ಪರ್ಯಾಪ್ತ ಅಂದ್ರೆ ಯಥೇಷ್ಟವಾಗಿ ಅಂತ ಅಲ್ಲೇ ಅರ್ಥ. ತೃಪ್ತಿ ಅಂತನೂ ಅರ್ಥ ಇದೆ, ಶಕ್ತ ಅಂತ ಅರ್ಥ ಇದೆ, ಅದನ್ನು ಕೊನೆಗೆ ನೋಡೋಣ. ನಿವಾರಣ, ಊಟಕ್ಕೆ ಕೂತ್ಕೊಂಡಾಗ ಯಾರಾದರೂ ಬಡಿಸ್ಲಿಕ್ಕೆ ಬಂದರೆ ಸಾಕು ಇನ್ನು ಬಡಿಸಬೇಡಿ ಅಂತ ಹೇಳ್ತೀವಲ್ಲ, ಆ ಸಂದರ್ಭದಲ್ಲಿ ಅದಕ್ಕೆ ಪರ್ಯಾಪ್ತಂ ಅಂತ ಹೀಗೆ ಹೇಳ್ತಾರೆ. ಮತ್ತು ಯಜ್ಞ ಪರ್ಯಾಪ್ತ ದಕ್ಷಿಣಾ ಹೀಗೆ ಪ್ರಯೋಗಗಳಿವೆ. ಅಲ್ಲಿ ಯಜ್ಞಗಳಿಗೆ ಪರ್ಯಾಪ್ತ ದಕ್ಷಿಣ ಅಂತ ಅನ್ನೋದು ವಿಶೇಷಣ. ಬೇಕಾದಷ್ಟು ದಕ್ಷಿಣೆಯನ್ನು ಯಜ್ಞದಲ್ಲಿ ಕೊಡ್ತಾ ಇದ್ರು ಅಂತ ಅದರ ಅರ್ಥ. ಮತ್ತೆ ಸಮರ್ಥ ಅಂತ ಇನ್ನೊಂದರ್ಥ. ನ ಕ್ರುದ್ಧಸ್ಯ ಸಮರೇ ಸ್ಥಾತು ಪರ್ಯಾಪ್ತಾಹ. ಮಹಾಭಾರತದ ದ್ರೋಣ ಪರ್ವದ 15ನೇ ಅಧ್ಯಾಯದ 5ನೇ ಶ್ಲೋಕದ ಪ್ರಯೋಗ ಒಂದು ಹಿಂಗೆ ಕಾಣಿಸ್ತದೆ. ಯುದ್ಧದಲ್ಲಿ ನಾನು ಕುಪಿತನಾಗಿ ಯುದ್ಧ ಮಾಡಲಿಕ್ಕೆ ನಿಂತರೆ ನನಗೆ ಇವರು ಯಾರೂ ಸಾಟಿ ಅಲ್ಲ, ಶಕ್ತರಲ್ಲ, ನನ್ನ ಎದುರಿಸಲಿಕ್ಕೆ ಸಮರ್ಥರಲ್ಲ ಅಂತ ಅದರ ಅರ್ಥ. ಪರ್ಯಾಪ್ತೋಸಿ ಪ್ರಜಾಪ್ರಾತುಂ ಅಂತ ರಘುವಂಶದ ಪ್ರಯೋಗವನ್ನು ಹೇಳ್ತಾರೆ. ಪ್ರಜೆಗಳನ್ನು ಪಾಲಿಸಲಿಕ್ಕೆ ನೀನು ಸಮರ್ಥ ಅಂತ. ಇದಲ್ಲದೆ ಭಗವದ್ಗೀತೆಯಲ್ಲಿ ಪರ್ಯಾಪ್ತಮಿದಮೇತೇಷಾಂ ಬಲಂ ಭೀಮಾಭಿರಕ್ಷಿತಂ ಅಪರ್ಯಾಪ್ತಂ ತದಸ್ಮಾಕಂ ಬಲಂ ಭೀಷ್ಮಾಭಿರಕ್ಷಿತಂ. ಭೀಮನ ರಕ್ಷಣೆಯನ್ನು ಪಡೆದ ಪಾಂಡವರ ಸೈನ್ಯ ಪರ್ಯಾಪ್ತ ಸಮರ್ಥವಾಗಿದೆ, ಆದರೆ ಭೀಷ್ಮನ ರಕ್ಷಣೆಯನ್ನು ಪಡೆದ ಕೌರವರ ಸೈನ್ಯ ಅಸಮರ್ಥವಾಗಿದೆ. ಅದಕ್ಕೆ ಅಸಮರ್ಥ ಅನ್ನೋ ಅರ್ಥದಲ್ಲಿ ಅಪರ್ಯಾಯ ಅಂತನೂ, ಸಮರ್ಥ ಅನ್ನೋ ಅರ್ಥದಲ್ಲಿ ಪರ್ಯಾಪ್ತ ಅಂತನೂ ಪ್ರಯೋಗ ಮಾಡಿದ್ದಾರೆ. ಹೀಗೆ ಪರ್ಯಾಪ್ತ ಅಂತ ಅನ್ನೋದನ್ನು ಪುಲ್ಲಿಂಗದಲ್ಲೂ ಪ್ರಯೋಗ ಮಾಡಬಹುದು ವ್ಯಕ್ತಿಗೆ ವಿಶೇಷವಾಗಿ. ನಾವಿದನ್ನು ಬಳಕೆ ಮಾಡೋದು ಕಡಿಮೆ, ಅದಕ್ಕಾಗಿ ಇದನ್ನು ನಿಮ್ಮೆದುರಿಗೆ ಹಂಚಿಕೊಂಡಿದ್ದೇನೆ.